ಪ್ರಿಯರೇ, ದಿನದ ಬದುಕಿಗೊಂದು ಕ್ರಿಸ್ತನ ಈ ದನಿ ನಮ್ಮೆಲ್ಲರಿಗೂ ಪ್ರೇರಣೆ ಆಗಲಿ. ಪೂಜಾ ವಿಧಿಯ ಪಾಸ್ಕ ಕಾಲದ 7ನೆಯ ವಾರ, ಜೂನ್ 2, 2025 ಸೋಮವಾರ. ಸಂತ ಯೋವಾನನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. 16ನೆಯ ಅಧ್ಯಾಯ 29ರಿಂದ 33ರವರೆಗಿನ ವಚನಗಳು. ಶಿಷ್ಯರು ಯೇಸುವಿಗೆ, ಈಗ ನೀವು ಸಾಮತಿಗಳನ್ನು ಬಳಸದೆ ಸ್ಪಷ್ಟವಾಗಿಯೇ ಮಾತನಾಡುತ್ತಿದ್ದೀರಿ. ನೀವು ಎಲ್ಲವನ್ನೂ ಬಲ್ಲವರು. ಪ್ರಶ್ನೆಗಳಿಗಾಗಿ ನೀವು ಕಾಯಬೇಕಿಲ್ಲ ಎಂದು ನಮಗೀಗ ತಿಳಿಯಿತು. ಆದುದರಿಂದ ನೀವು ದೇವರಿಂದ ಬಂದವರೆಂದು ನಾವು ವಿಶ್ವಾಸಿಸುತ್ತೇವೆ ಎಂದರು. ಆಗ ಯೇಸು, ಸ್ವಾಮಿ, ಈಗ ನೀವು ವಿಶ್ವಾಸಿಸುತ್ತೀರೋ? ನೀವೆಲ್ಲರೂ ನನ್ನನ್ನು ಒಬ್ಬಂಟಿಗನಾಗಿ ಬಿಟ್ಟು ನಿಮ್ಮ ನಿಮ್ಮ ಮನೆಗೆ ಚದುರಿ ಹೋಗುವ ಕಾಲವು ಬರುತ್ತದೆ, ಈಗಾಗಲೇ ಬಂದಿದೆ. ಆದರೆ ಪಿತನು ನನ್ನೊಡನೆ ಇರುವುದರಿಂದ ನಾನು ಒಬ್ಬಂಟಿಗನಲ್ಲ. ನಿಮಗೆ ನನ್ನಲ್ಲಿ ಶಾಂತಿ ಸಮಾಧಾನ ಲಭಿಸಲೆಂದು ಇದನ್ನೆಲ್ಲ ನಿಮಗೆ ಹೇಳಿದ್ದೇನೆ. ಲೋಕದಲ್ಲಿ ನಿಮಗೆ ಕಷ್ಟ ಸಂಕಟಗಳು ತಪ್ಪಿದ್ದಲ್ಲ. ಆದರೆ ಧೈರ್ಯವಾಗಿರಿ, ನಾನು ಲೋಕವನ್ನು ಜಯಿಸಿದ್ದೇನೆ ಎಂದು ಹೇಳಿದರು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ. ಚಿಂತನೆ. ಪ್ರಭು ಯೇಸು ಕ್ರಿಸ್ತರಲ್ಲಿ ನನ್ನ ಆತ್ಮೀಯ ಸಹೋದರ ಸಹೋದರಿಯರೇ, ಶಿಷ್ಯರಂತೆ ನಾವು ವಿಶ್ವಾಸ ಹೊಂದಬೇಕು ಮತ್ತು ವಿಶ್ವಾಸದ ಬದುಕಿನಲ್ಲಿ ಸಂಕಷ್ಟಗಳು ತಪ್ಪಿದ್ದಲ್ಲ. ಆತ್ಮೀಯರೇ, ಕ್ರಿಸ್ತ ಹೇಳುತ್ತಿದ್ದ ಮಾತುಗಳನ್ನು ಕೇಳುತ್ತಿದ್ದ ಶಿಷ್ಯರ ವಿಶ್ವಾಸ ವರ್ಧಿಸುತ್ತಿತ್ತು. ಕೆಲವೊಮ್ಮೆ ನಂಬಲು ಅಸಾಧ್ಯವಿತ್ತು. ವಿಷಯ ಮನದಟ್ಟಾಗುತ್ತಿರಲಿಲ್ಲ. ತಮ್ಮ ನಿರೀಕ್ಷೆಗೂ ಮತ್ತು ಕ್ರಿಸ್ತರ ಮಾತುಗಳಿಗೂ ಅಜಗಜಾಂತರ ವ್ಯತ್ಯಾಸವಿತ್ತು. ಆದರೂ ಅವರು ವಿಶ್ವಾಸಿಗಳಾಗುತ್ತಿದ್ದರು. ನೀವು ಎಲ್ಲವನ್ನು ಬಲ್ಲವರು, ನೀವು ದೇವರಿಂದ ಬಂದವರೆಂದು ವಿಶ್ವಾಸಿಸುತ್ತೇವೆ ಎಂದ ಶಿಷ್ಯರಂತೆ ನಾವು ಸಹ ವಿಶ್ವಾಸ ಹೊಂದಬೇಕು. ಆತ್ಮೀಯರೇ, ಕ್ರಿಸ್ತನ ಹಿಂಬಾಲಕರಾದ ನಾವೆಲ್ಲರೂ ಒಂದು ವಿಷಯವನ್ನು ಮನದಲ್ಲಿ ನೆನಪಿಟ್ಟುಕೊಳ್ಳಬೇಕು. ಕ್ರೈಸ್ತರಾದ ನಮಗೆ ಕಷ್ಟ ಸಂಕಷ್ಟಗಳು ತಪ್ಪಿದ್ದಲ್ಲ. ಜಗತ್ತು ನಮ್ಮನ್ನು ದ್ವೇಷಿಸುತ್ತದೆ. ಆದರೂ ನಾವು ಕ್ರಿಸ್ತನಲ್ಲಿ ವಿಶ್ವಾಸವನ್ನು ಕಳೆದುಕೊಳ್ಳದೆ ಧೈರ್ಯದಿಂದ ಕ್ರಿಸ್ತನನ್ನು ಜಗಕ್ಕೆ ಸಾರಬೇಕು. ಕ್ರಿಸ್ತನನ್ನು ಸಾರುವುದೆಂದರೆ ಕ್ರಿಸ್ತನ ಮೌಲ್ಯಗಳನ್ನು ನಮ್ಮ ಬದುಕಿನಲ್ಲಿ ರೂಢಿಸಿಕೊಂಡು ಬಾಳುವುದು. ಕ್ರಿಸ್ತರು ಇಡೀ ಲೋಕವನ್ನೇ ಗೆದ್ದರು. ಆ ಗೆಲುವು ಹಿಂಸೆಯಿಂದ ಬಂದುದಲ್ಲ, ಪ್ರೀತಿ ತ್ಯಾಗದಿಂದ ಕ್ರಿಸ್ತರು ಈ ಲೋಕವನ್ನು ಜಯಿಸಿದರು. ಎಂತಹ ಘೋರ ಕಷ್ಟ ಸಂಕಷ್ಟಗಳು ಬಂದರೂ ಕ್ರಿಸ್ತರು ತಂದೆಯ ಮೇಲಿಟ್ಟಿದ್ದ ತಮ್ಮ ವಿಶ್ವಾಸವನ್ನು ಕಳೆದುಕೊಳ್ಳಲಿಲ್ಲ. ತಂದೆಯ ಚಿತ್ತವನ್ನು ಪರಿಪಾಲಿಸಿ ನಡೆದರು. ಆತ್ಮೀಯರೇ, ಅಂತೆಯೇ ನಾವು ಕೂಡ ಕಷ್ಟ ಸಂಕಷ್ಟಗಳು ನಮಗೆ ಬಂದರೂ ಕ್ರಿಸ್ತನಲ್ಲಿ ವಿಶ್ವಾಸವನ್ನು ಕಳೆದುಕೊಳ್ಳದೆ ಕ್ರಿಸ್ತನಲ್ಲಿ ಬಾಳೋಣ ಮತ್ತು ಪ್ರೀತಿ ಸೇವೆ ತ್ಯಾಗದಿಂದ ಕ್ರಿಸ್ತನನ್ನು ಜಗತ್ತಿಗೆ ಸಾರೋಣ. ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಇದು ದನಿ ಮಾಧ್ಯಮ ಮನೆಯ ಕೊಡುಗೆ. ಧ್ವನಿ ವಂದನೆಯ ಸ್ವಾಮಿ ಶಾಂತಕುಮಾರ್ ಜೆ, ಬೆಂಗಳೂರು ಮಹಾಧರ್ಮ ಕ್ಷೇತ್ರ.